ಈಗ ಕಾಲ್ ಸೂಪ್ಗೆ ಮಸಾಲ ಮಾಡ್ಕೊತಾ ಇದ್ದಾರೆ. ಕಾಲ್ ಸೂಪ್ ಮಸಾಲ ಮಾಡ್ಕೊಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಜಸ್ಟ್ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡು ಈಗ ಮೆಣಸು ನೋಡಿ, ಕಾಳು ಮೆಣಸು 20 ಗ್ರಾಮ್ ಹಾಕ್ಕೊಂಡಿದ್ದಾರೆ. ನೋಡಿ, ಧನಿಯಾ 1 ಹಿಡಿ 2 ಹಿಡಿ ನೋಡಿ, 2 ಹಿಡಿ ಧನಿಯಾ ಹಾಕ್ಕೊಂಡಿದ್ದಾರೆ. ಕಾಳು ಮೆಣಸು ಜಸ್ಟ್ ಒಂದು 20 ಸೆಕೆಂಡ್ಸ್ ಇದನ್ನ ಫ್ರೈ ಮಾಡಿಕೊಂಡು ಆಮೇಲೆ ಧನಿಯಾ ಹಾಕ್ಕೊಂಡಿರೋಂಥದ್ದು, ಧನಿಯಾ ಕಾಳು. ನೋಡಿ, ಈಗ ಜೀರಿಗೆ ಹಾಕ್ಕೊತಾ ಇದ್ದಾರೆ. ಒಂದು 10 ಗ್ರಾಮ್ ಅಷ್ಟು ಜೀರಿಗೆ, 1-1.5 ಟೀ ಸ್ಪೂನ್ ಅಷ್ಟು ಜೀರಿಗೆ. ಜಾಸ್ತಿ ಹಾಕ್ಬಾರ್ದಂತೆ, ಲೈಟಾಗಿ ರಸ ಆಗ್ಬಿಡುತ್ತೆ. ಹೌದು. ನೋಡಿ, ಮೆಣಸಿನ್ಕಾಯಿ ಒಂದು 8ರಿಂದ 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಪುದೀನ ಸೊಪ್ಪು 1 ಹಿಡಿ ನೋಡಿ, ಕೊತ್ತಂಬರಿ ಸೊಪ್ಪು 1 ಹಿಡಿ ಹಾಕ್ಕೊಂಡಿದ್ದಾರೆ. ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದಮೇಲೆ ಈಗ ಮೆಂತ್ಯ ಸೊಪ್ಪು ಆಫ್ ಮಾಡ್ತಾ ಇದ್ದೀರಾ? ಓಕೆ. ನೋಡಿ, ಗ್ಯಾಸ್ ಅನ್ನೋದು, ಸ್ಟವ್ ಅನ್ನೋದು ಆಫ್ ಮಾಡ್ಕೊಂಡಿದ್ದಾರೆ. ಆಫ್ ಮಾಡ್ಕೊಂಡು ಈಗ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಮೆಂತ್ಯ ಸೊಪ್ಪು ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಅಷ್ಟೇನಾ? ನೋಡಿ, ಇದೇ ಬಿಸಿಗೆ ಇದು ಮೆಂತ್ಯ ಸೊಪ್ಪು ಫ್ರೈ ಆಗುತ್ತೆ ಅಷ್ಟೇ. ಮತ್ತೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಇದು ಮಾಡುವಾಗ ಓಕೆ, ಅದು ಸೂಪ್ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಅಂತದ್ದು. ನೋಡಿ, ಸೂಪ್ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಂತಾರೆ. ಇದನ್ನ ಮತ್ತೆ ಪೇಸ್ಟ್ ಮಾಡ್ಕೊಂತೀರಾ ಇದು? ನೋಡಿ, ಇಷ್ಟನ್ನೆಲ್ಲಾನು ಇದನ್ನ ಫ್ರೈ ಮಾಡ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಂತಾರೆ. ಪೇಸ್ಟ್ ಮಾಡ್ಕೊಂಡು ಆಮೇಲೆ ಸೂಪಲ್ಲಿ ಆ್ಯಡ್ ಮಾಡ್ಕೊಳಂಥದ್ದು. ಇದು ಸೌದೆ ಒಲೆಯಲ್ಲಿ ಆನಿಯನ್ ಈರುಳ್ಳಿ ಅನ್ನೋದು ಸುಟ್ಕೊಂಡಿದ್ದಾರೆ. ಸುಟ್ಟಿ ಇದನ್ನ ಸಿಪ್ಪೆ ತೆಗೆದು ಇಟ್ಕೊಂಡಿರೋಂಥದ್ದು. ಇದು 8 ಕಾಲಿಗೆ 4 ಈರುಳ್ಳಿ ಹಾಕೊಂಡು ಈಗ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋಂಥದ್ದು. ಈಗ ಇದ್ರಲ್ಲಿ ಹಾಕೊಂತೀರಾ? ಇದೆ. ಓಕೆ. ನೋಡಿ, ಇದು ಕಾಲು ಅನ್ನೋದು ಎಲ್ಲ ಫುಲ್ ಕ್ಲೀನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನೋಡಿ, ಇದು 8 ಕಾಲಿದೆ. ಇದು ಒಳ್ಳೆ ಕಾಲುಗಳು ಸಕ್ಕತ್ತಾಗಿದೆ. ನೋಡಿ, ದೊಡ್ಡ ಕಾಲುಗಳು ಇದು 8 ಕಾಲು ಇದರಲ್ಲಿ ಇಟ್ಕೊಂಡಿದ್ದಾರೆ ತೊಳೆದು. ಇದರಲ್ಲಿ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕೊಂಡು ಇದರಲ್ಲಿ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂತಾರೆ. ಒಂದು 10 ಕೂತ್ ಹಾಕ್ಸಿರಾ? ಒಂದು 10 ವಿಜಿಲ್ ಹಾಕ್ಸ್ಕೊಂತಾರೆ. 10 ವಿಜಿಲ್ ಹಾಕ್ಸ್ಕೊಂಡು ಇದನ್ನ ಬೇಯಿಸ್ಕೊಂತಾರೆ. ಬೇಯಿಸ್ಕೊಂಡು ಇದಾದ್ಮೇಲೆ ಇದನ್ನ ಒಗ್ಗರಣೆ ಹಾಕೋಣ ಅಂತ ಈ ತರ ಕುಕ್ಕರಲ್ಲಿ ಹಾಕೊಂಡು ಇದನ್ನೆಲ್ಲ ಬೇಯಿಸ್ಕೊಂತಾರೆ. ಈಗ ನೋಡಿ, ಕಾಲಿಗೆ ಇದು ಆಲ್ಮೋಸ್ಟ್ 2 ಲೀಟರ್ ನೀರು ಹಾಕೊಂತೀರಲ್ಲ? ನೋಡಿ, 2 ಲೀಟ್ರು ನೀರು ಹಾಕೊಂಡಿದ್ದಾರೆ. 2 ಲೀಟರ್ ನೀರು ಹಾಕೊಂಡು ಈಗ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂತ ಇದ್ದಾರೆ. ನೋಡಿ, 2ರಿಂದ 3 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ, 1 ಹಿಡಿ 1 ಮುಷ್ಟಿ ಅಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಇಷ್ಟನ್ನ ಹಾಕ್ಕೊಂಡು ಇದನ್ನ ಕುಕ್ಕರ್ ಮುಚ್ಚಿಬಿಟ್ಟು ಆಲ್ಮೋಸ್ಟ್ ಇದನ್ನ ಒಂದು 10 ವಿಜಿಲ್ ಹಾಕ್ಸ್ಕೊಂಡು ಇದನ್ನ ಇಳಿಸ್ಕೊಳೋ ಅಂಥದ್ದು. ನೋಡಿ, ಇದನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದಾರೆ. 10 ವಿಜಿಲ್ ಹಾಕ್ಕೊಂಡು ಇದನ್ನ ಸ್ಟವ್ ಆಫ್ ಮಾಡ್ಕೊತಾರೆ. ಇದು ಸೂಪ್ ಮಾಡ್ತಾ ಇರೋದು ಬಂದು ನಾಳೆ ಮಾಡ್ಬೇಕಂದ್ರೆ ಒಂದಿನ ಮುಂಚೆ ನೈಟಲ್ಲೇ ಇದನ್ನ ಬೇಯಿಸ್ಕೊಂತಾರೆ. ನೈಟಲ್ಲೇ ಬೇಯಿಸಿ ಇಟ್ಕೊಳೋದ್ರಿಂದ ಒಂದು ಕಾಲ್ ಸೂಪಲ್ಲಿ ಇರೋದಂಥದ್ದು ಸಕ್ಕತ್ತಾಗಿ ಇಳಿಯುತ್ತೆ, ಮತ್ತೆ ಮಸಾಲ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ಆ ಕಾರಣಕ್ಕೆ ಇವರು ಒಂದಿನ ಮುಂಚೆನೇ ಇದು ಮಾಡಿ ಇಟ್ಕೊತಾರೆ. ನಾಳೆ ಇರೋದಕ್ಕೆ ಇವತ್ತೇ ಇದನ್ನ ಬೇಯಿಸ್ಕೊಂತಾರೆ. ನೋಡಿ, ಮಸಾಲ ಕಾಲ್ ಸೂಪ್ಗೆ ಮಸಾಲ ರೆಡಿ ಮಾಡ್ಕೊಂಡಿದ್ರಲ್ಲ, ಅದನ್ನ ಗ್ರೈಂಡರ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. 2 ಸ್ಪೂನ್ ಎಣ್ಣೆ. ನೋಡಿ, 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದಾರೆ. ಓಕೆ. ಓಕೆ. ನೋಡಿ, ಜಸ್ಟ್ 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಎಣ್ಣೆ ಇಳಿಯುತ್ತಲ್ಲ, ಆ ಕಾರಣಕ್ಕೆ ಎಣ್ಣೆ ಇದ್ರೆ ಸುಮಾರು ಕಡೆ ನಾನೇ ಕುಡಿದಿದ್ದೀನಿ ಸೂಪ್ ಅನ್ನೋದು. ಅದರಲ್ಲಿ ಬರೀ ಎಣ್ಣೆನೇ ಇರುತ್ತೆ. ಅದು ಒಂದು ಟೇಸ್ಟ್ ಅನ್ನೋದೇ ಇರೋದಿಲ್ಲ. ನೋಡಿ, ಇವರು ಜಸ್ಟ್ ಲೈಟಾಗಿ ಎಣ್ಣೆ ಹಾಕ್ಕೊಂಡಿದ್ದಾರೆ. 2 ಸ್ಪೂನ್ ಅಷ್ಟೇ. 2 ಸ್ಪೂನು. ಓಕೆ. ಈರುಳ್ಳಿ ಪೇಸ್ಟು, ಟೊಮೆಟೊ ಪೇಸ್ಟು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಬಂದು ಎಲ್ಲ ಅದು ಮಸಾಲ ನೆನೆ ಮಾಡಿದ್ರು. ನೋಡಿ, ಇದು ಟೊಮೆಟೊ ಅನ್ನೋದು ಒಂದು 4ರಿಂದ 5 ಟೊಮೆಟೊ, ಮತ್ತೆ ಇದು ಈರುಳ್ಳಿ 4ರಿಂದ 5. ನೋಡಿ, ಕೆಂಡದಲ್ಲಿ ಬೇಯಿಸಿರೋದು ಈರುಳ್ಳಿ ನೋಡಿ ಈ ಸೂಪಲ್ಲಿ ಹಾಕ್ಕೊಂಡಿದ್ದಾರೆ. ಅವತ್ತು ತೋರಿಸೋದಲ್ಲ, ಕೆಂಡದಲ್ಲಿ ಮಾಡಿರೋದು. ನೋಡಿ, ಅದರಲ್ಲಿ ಕಾಣಿಸ್ತಾ ಇದೆ. ನೋಡಿ, ಅದು ಜಜ್ಜಿಬಿಟ್ಟು ಹಾಕೊಂಡಿರೋದು. ನೋಡಿ, ಜಜ್ಜಿಬಿಟ್ಟು ಅದರಲ್ಲೇ ಹಾಕ್ಕೊಂಡಿದ್ದಾರೆ. ಹಾಕ್ಕೊಂಡು ಅದರಲ್ಲಿ ಬೇಯಿಸಿರೋ ಅಂಥದ್ದು. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಫಸ್ಟು ಈರುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. 4ರಿಂದ 5 ಈರುಳ್ಳಿ ಅಲ್ಲ? 4 ಒಲೆಯಲ್ಲಿ ಹಾಕ್ಬಿಟ್ಟು ಒಳ್ಳೆ ಇದರಲ್ಲಿ ಹಾಕ್ಬಿಟ್ಟು ಅದು 4 ಇದ್ರಲ್ಲಿ ಹಾಕ್ಬಿಡ್ಬೇಕು. ಅದರಲ್ಲಿ 4 ಇದರಲ್ಲಿ. ಓಕೆ.
4 8. 20 ಕಾಲಿಗೆ 8 ಈರುಳ್ಳಿ ಹಾಕಿದ್ರೆ ಹಾಂ ಸಾಕು. ಥಿಕ್ನೆಸ್ ಬರ್ತದೆ. ಹಾಂ ಥಿಕ್ನೆಸ್ಗಾಗಿ ಹಾಕೋದು, ಥಿಕ್ನೆಸ್ಗಾಗಿ ಈರುಳ್ಳಿ ಹಾಕೋದು. ಓಕೆ, ಈರುಳ್ಳಿ ಪೇಸ್ಟ್. ಈರುಳ್ಳಿ ಪೇಸ್ಟ್ ಇದೆಲ್ಲ ಹಾಕಿದ್ರೆ ಥಿಕ್ನೆಸ್ ಬರ್ತದೆ. ಓಕೆ ಓಕೆ ಓಕೆ. ಇಲ್ಲಾಂದ್ರೆ ಒಳ್ಳೆ ನೀರು ಇರ್ತಾರೆ. ಹಾಂ ಹಾಂ. ಕಾರ್ನ್ಫ್ಲವರು, ಹಾಂ, ಇದು ಅಜ್ನಮೋಟ, ಇದೆಲ್ಲ ಮುಟ್ಬಾರ್ದು. ಓಕೆ. ನಾಟಿ ಸ್ಟೈಲ್ ಮಾಡಬೇಕು. ನೋಡಿ, ಇದು ನಾಟಿ ಸ್ಟೈಲಲ್ಲಿ ಈ ಥರ ಮಾಡೋದು. ನೀವು ಚೈನೀಸ್ ಸ್ಟೈಲಲ್ಲಿ ಬೇಕು ಅಂತಂದರೆ ಫುಲ್ಲು ಎಲ್ಲನೂ ಕಾರ್ನ್ಫ್ಲೋರು, ಅಜಿನಮೋಟೊ ಮತ್ತು ಲೆಮನ್ ಸಾಲ್ಟು ಈ ಥರ ಎಲ್ಲ ಹಾಕ್ಬೇಕಾಗುತ್ತೆ. ಇದೇನು ಹಾಕ್ದಿರಾನೆ ಇವರು ನಾಟಿ ಸ್ಟೈಲಲ್ಲಿ ಮಾಡ್ತಾರಂಥದ್ದು. ನೋಡಿ, ಈರುಳ್ಳಿ ಅನ್ನೋದು ಪೇಸ್ಟ್ ಫ್ರೈ ಮಾಡ್ಕೊಂಡಿದ್ದಾರೆ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿರೋಂಥದ್ದು. ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಹಾಂ, ನೋಡಿ, ಇದನ್ನು ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಇದನ್ನು ಫ್ರೈ ಮಾಡ್ಕೊತಾರೆ. ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ, ಜಾಸ್ತಿ ಸಿಮ್ಮಾಗಿ ಇಟ್ಕೊಂಡೆ ಇವರು ಮಾಡ್ತಾರಂಥದ್ದು. ನೀಟ್ ಸಿಮ್ಮಲ್ಲಿ ಉರಿತಾ ಇದೆ. ಈ ಥರ ಸಿಮ್ಮಾಗಿ ಇಟ್ಕೊಂಡು ಉರಿದ್ರೆ ಈ ಥರ ನೀಟಾಗಿ ಫ್ರೈ ಆಗುತ್ತೆ. ಇಲ್ಲ ಅಂತಂದರೆ ಒಬ್ಬೊಬ್ರು ಜಾಸ್ತಿ ಉರಿ ಇಟ್ಕೊಂಡು ಮಾಡ್ತಾರೆ. ಜಸ್ಟ್ 2 ಸೆಕೆಂಡ್ಗೆ ಕೆಂಪಿಗೆ ಬಂದ್ಬಿಡುತ್ತೆ. ಆದರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆ ಕಾರಣಕ್ಕೆ ಈ ಥರ ಮಾಡ್ತಾರಂಥದ್ದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋದ್ಮೇಲೆ ಈಗ ಟೊಮೊಟೊ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಇದನ್ನು ಆಲ್ಮೋಸ್ಟ್ ಒಂದು 2 ರಿಂದ 3 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಈಗ ಟೊಮೊಟೊ ಪೇಸ್ಟ್ ಹಾಕಿದೆ ಅಂಥದ್ದು. ಅದು ಅಷ್ಟು ಹೋಗುತ್ತೆ. ಹಾಂ, ನೋಡಿ, ಮತ್ತೆ ಇದನ್ನು ಮತ್ತೆ ಫ್ರೈ ಮಾಡ್ಕೊತಾರೆ. ಮತ್ತೆ ಒಂದು 2 ರಿಂದ 3 ನಿಮಿಷ ಅಲ್ಲ. ಹಾಂ, 5 ನಿಮಿಷ. ನೋಡಿ, ಪ್ರತಿಯೊಂದು 5 ನಿಮಿಷ ಇವರು ಫ್ರೈ ಮಾಡ್ತಾರಂಥದ್ದು. ಹಾಂ, ನೋಡಿ, ಈಗ ಉಪ್ಪು ಹಾಕ್ಕೊತಾ ಇದ್ದಾರೆ, ಕಲ್ಲುಪ್ಪು. ಹಾಕಿದ್ದೀವಿ. ಹಾಂ ಹಾಂ. ನೋಡಿ, ಕಾಲಲ್ಲಿ ಉಪ್ಪು ಹಾಕಿರ್ತಾರೆ ಆಲ್ರೆಡಿ. ಆ ಕಾರಣಕ್ಕೆ ಇವರು ಈ ಮಸಾಲಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣಂಥದ್ದು. ಆವಾಗ ರುಚಿ ಹಿಡಿತಾರೆ. ಹಾಂ, ಪ್ರತಿಯೊಂದಕ್ಕೂ ಮಸಾಲಾಗೆ ರುಚಿ ಹಿಡಿಯುತ್ತೆ. ಓಕೆ ಓಕೆ. ಎಣ್ಣೆಯಿಂದ ಅದೇ ಎಣ್ಣೆ ಮೇಲೆ ಬರಬೇಕು. ಹಾಂ, ನೋಡಿ, ಟೊಮೊಟೊ ಹಾಕಿದ್ಮೇಲೆ ಈ ಥರ ಆಲ್ಮೋಸ್ಟ್ ಒಂದು 5 ರಿಂದ 6-7 ನಿಮಿಷ ಆಗಿದೆ. 6-7 ನಿಮಿಷ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ, ಎಣ್ಣೆ ಅನ್ನೋದು ನೋಡಿ ಎಣ್ಣೆ ಮೇಲೆ ಬರ್ತಾ ಇದೆ ಈಗ. ಹಾಂ, ಅವು ಬೆಂದಿದೆ ಅಂತ ನಮಗೆ ಐಡಿಯಾ. ಹಾಂ, ಟೇಸ್ಟ್ ಚೆನ್ನಾಗಿರ್ತದೆ. ಹೌದು ಹೌದು. ಉಪ್ಪು ಅದೆಲ್ಲ ಮೆಣಸಿಲ್ಲ ಇಡ್ಸಿರ್ತಾರೆ. ಹಾಂ ಹಾಂ ಹಾಂ. ಅದರಿಂದ ಹೌದಾ? ಓಕೆ. ಆವಾಗ ಇದು ಹಾಕ್ಬೋದು. ಹಾಂ, ನೋಡಿ, ಈಗ ಗ್ರೀನ್ ಪೇಸ್ಟು. ಸೇಮ್ ಅದೇ ಗ್ರೀನ್ ಪೇಸ್ಟು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಇದು ಹುರಿದು ಈ ಥರ. ಹಾಂ, ಹೌದು. ಯಾಕಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಹಾಂ, ಕಾಳುಮೆಣಸು ಎಲ್ಲ ಇರುತ್ತಲ್ಲ, ಜೀರಿಗೆ, ಕಾಳುಮೆಣಸು, ಇದು ಧನಿಯಾ. ನೋಡಿ, ಇಷ್ಟೊಂದು ಇದು ಮಸಾಲ ಅಲ್ಲಿ ಫ್ರೈ ಮಾಡ್ಕೊಂಡು ಮತ್ತೆ ಇಲ್ಲಿ ಒಂದ್ಸಲಿ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡಿ ರುಬ್ಬಿಸ್ಬಿಟ್ಟು ಮತ್ತೆ ಇಲ್ಲಿ ಫ್ರೈ ಮಾಡಿ ಹಾಕೋದು. ಓಕೆ ಓಕೆ. ಒಂದು ಕುದಿ ಬಂದಿದೆ. ಇದು ಒಂದು ಕುದಿ ಬಂದಮೇಲೆ ಆಫ್ ಮಾಡಿಕೊಂಡು ನೋಡಿ, ಈಗ ಕಾಲು ಸೂಪಲ್ಲಿ ಹಾಕ್ಕೊತಾ ಇದ್ದಾರೆ ಇದು. ನೋಡಿ, ಇದು ಒಲೆಯಲ್ಲಿ ಬೇಯಿಸ್ಕೊಂಡಿರೋಂಥದ್ದು. ನಾನು ಒಂದಿನ ಮುಂಚೆನೇ ಬಂದಿದ್ದೆ. ಒಂದಿನ ಮುಂಚೆ ಬಂದು ಆ ಮಸಾಲ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ಮಾಡ್ಕೊಂಡು ಹೋಗಿದೆ. ಮತ್ತು ಇದು ಬೆಳಗಿನ ಜಾವ ಬಂದಿರೋಂಥದ್ದು. ಇದು ನೆನ್ನೆ ನೈಟು ಇದರಲ್ಲಿ ಪಾತ್ರೆಯಲ್ಲಿ ಹಾಕಿ ಮತ್ತು ಇದು ಒಲೆಯಲ್ಲಿ ಬೇಯಿಸಿರೋಂಥದ್ದು. ಒಲೆಯಲ್ಲಿ ಆಲ್ಮೋಸ್ಟ್ ಒಂದು ಎಷ್ಟು ಅವರ್ ಬೇಯಿಸ್ತೀರಾ ಸರ್ ಇದು? ಒಂದು 5 ಅವರು. ಹಾಂ, ನೋಡಿ, 5 ಅವರು ಇದು ಬೆಂದಿರೋ ಅಂಥದ್ದು. ನೋಡಿ, ಹಾಂ, ನೋಡಿ, ನೆನ್ನೆ ಹಾಂ, ನೋಡಿ, ಆ ಥರ ಸ್ಕಿನ್ ಅನ್ನೋದು ಕಿತ್ಕೊಂಡ್ಬರ್ಬೇಕು ಆಚೆಗೆ. ಹಾಂ, ಸೂಪ್ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ಫುಲ್ ನೈಟು ಈ ಥರ ಬಿಸಿ ನೀರಲ್ಲೇ ಇರುತ್ತೆ. ಬಿಸಿ ನೀರಲ್ಲಿ ಈ ಥರ ಒಂದು 5 ಅವರ್ ಇದನ್ನ ಬಿಸಿ ಒಲೆ ಅಂಟಿಸ್ಬಿಟ್ಟು ಬಿಟ್ಬಿಡ್ತಾರೆ. ನೋಡಿ, ಪೀಸ್ ಬರಬೇಕು. ನೋಡ್ದಾ? ನೋಡಿ, ಈ ಥರ ಪೀಸ್ ಅನ್ನೋದು ಹೊರಗಡೆ ಬರಬೇಕು. ಸ್ಕಿನ್ ಅನ್ನೋದು ಈ ಥರ 100%, 100 ಅಲ್ಲ 200% ಬೇಯಿಸ್ಕೊಂಡಿದ್ದಾರೆ ಇದನ್ನ. 200% ಬೇಯಿಸ್ಕೊಂಡಾದ್ಮೇಲೆ ಇದನ್ನ ಮಸಾಲ ಹಾಕ್ಕೊಂಡಿರೋಂಥದ್ದು. ಮತ್ತೆ ಇದು ಒಲೆ ಮೇಲೆ ಇಟ್ಕೊಂಡಿದ್ದಾರೆ. ಒಲೆ ಮೇಲೆ ಇಟ್ಕೊಂಡು ಮತ್ತೆ ಇದನ್ನ ಬಿಸಿ ಮಾಡ್ಕೊತಾ ಇದ್ದಾರೆ.
ಮಸಾಲಾನ ಇದು ಒಂದು ಕುದಿ ಬಂದ್ಮೇಲೆ ಆಫ್ ಮಾಡ್ತೀರಲ್ಲ? ಹಸಿ ವಾಸನೆ ಹೋಗೋವರೆಗೂ ಇದನ್ನ ಕುದಿಸ್ಕೊಂತಾರೆ. ಕುದಿಸ್ಕೊಂಡು ಒಲೆ ಮೇಲೆ ಹಾಕೊಂಡು. ಓಕೆ ಬಿಸಿ ಇರುತ್ತೆ. ಓಕೆ ಸರಿ. ಓಕೆ ನೋಡಿ, ಇದ್ರ ಮೇಲೆ ಕುದಿಸ್ಕೊಂಡು ಒಂದು ಕುದಿ ಮಾಡ್ಕೊಂಡು ಮತ್ತೆ ಒಲೆ ಮೇಲೆ ಇಟ್ಕೊಂಡು ಮತ್ತೆ ಅಲ್ಲೇನೆ ಬಿಟ್ಬಿಡ್ತಾರೆ. ಒಲೆ ಮೇಲೆ ಬಿಟ್ಟರೆ ಇದು ಬಿಸಿ ಅನ್ನೋದು ಹಂಗೆ ಇರುತ್ತೆ. ಓಕೆ ಸರ್, ಓಕೆ. ಸ್ನೇಹಿತರೆ ನೋಡಿ, ಮಸಾಲ ಇದು ಹಾಕಿದ್ಮೇಲೆ ಒಂದು 15 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಈಗ ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ರೆಡಿ ಆಗಿದೆ ಕಾಲು ಹಾಕಿ ಈಗ ಟೇಸ್ಟ್ ಮಾಡ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ, ಈ ಥರ ಬೇಯಿಸ್ಕೊಳ್ತಾರೆ. ನೋಡಿ, ಕಾಲು ಸೂಪ್ ಅನ್ನೋದು ಈ ಥರ ಇರುತ್ತೆ. ನೋಡಿ, ಮೇಲ್ಗಡೆ ಏನು ಸ್ಕಿನ್ ಇತ್ತೋ ಅದೆಲ್ಲನೂ ಫುಲ್ಲು ಇಳಿದೋಗಿದೆ. ನೋಡಿ, ಈ ಥರ ಒಂದು ಬೇಯಿಸ್ಕೊಳೋದ್ರಿಂದ ಕಾಲು ಸೂಪ್ ಅನ್ನೋದು ಸಖತ್ತಾಗಿರುತ್ತೆ. ಕಾಲು ಸೂಪ್ ಅನ್ನೋದು ರೆಡಿ ಆಗಿದೆ. ಇದು ನಾಟಿ ಸ್ಟೈಲಲ್ಲಿ ಮಾಡಿರೋಂಥ ಒಂದು ಕಾಲು ಸೂಪು. ನೋಡಿ, ಈ ಥರ ಒಂದು ಬೇಯಿಸ್ಕೊತಾರೆ. ನೋಡಿ, ಈ ಥರ ಕಾಲು ಅನ್ನೋದು ಸುಮಾರು ಕಡೆ ಕಾಲು ಕೊಡ್ತಾರೆ, ಆದರೆ ಅರ್ಧ ಕಾಲು ಕೊಡ್ತಾರೆ. ಅರ್ಧ ಕಾಲು ಈ ಥರ ಕಟ್ ಮಾಡಿ ಕಾಲು ಕೊಡ್ತಾರೆ. ಆದರೆ ಇಲ್ಲಿ ಹತ್ತಿ ಬೆಲೆಯಲ್ಲಿ ಕೊಡ್ತಾರಂಥ ಒಂದು ಇದು ಫುಲ್ ಕಾಲು ನೋಡಿ, ಈ ಥರ ಒಂದು ಕಾಲು ಕೊಡೋ ಅಂಥದ್ದು. ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಸೂಪರ್ ಆಗಿದೆ ಸರ್. ಇದಕ್ಕೆ ಖಾರ, ಉಪ್ಪು ಎಕ್ಸಲೆಂಟ್. ಇದೇ ಫಸ್ಟ್ ಟೈಮ್ ಈ ಥರ ಒಂದು ಸೂಪ್ ಕುಡಿತಾರೆ. ಅದು ಮೆಂತ್ಯ ಸೊಪ್ಪು. ನೋಡಿ, ಈ ಥರ ಒಂದು ಸೊಪ್ಪುಗಳು ಹಾಕಿ ಇದು ಒಂದು ಗ್ರೀನು, ಯಾವುದೇ ಒಂದು ಕಲರ್ ಯೂಸ್ ಮಾಡಿಲ್ಲ, ಟೇಸ್ಟಿ ಪೌಡ್ರ್ ಇಲ್ಲ, ಒಂದು ಲೆಮನ್ ಸಾಲ್ಟ್ ಇಲ್ಲ, ಏನು ಇಲ್ದಿರ ಇದು ಮಾಡಿರೋಂಥದ್ದು ಒಂದು ಕಾಲು ಸೂಪು. ಸೂಪರಾಗಿದೆ. ನೋಡಿ, ಕಾಲು ಸೂಪ್ ಅನ್ನೋದು ಈ ಥರ ಇರುತ್ತೆ. ಎಕ್ಸಲೆಂಟ್ ಜಾಬ್. ಇವಾಗ ಈ ಕಾಲು ಸೊಪ್ಪು ತಿನ್ನಬೇಕು ಅಂದರೆ ನೀವು ಹತ್ತಿ ಬೆಲೆಗೆ ಬರಲೇಬೇಕು. ಅಷ್ಟೊಂದು ಸಕ್ಕತ್ತಾಗಿದೆ. ನೋಡಿ ಹೆಂಗೆ ಬೆಂದಿದೆ. ಸ್ಕಿನ್ ಅನ್ನೋದು ಫುಲ್ಲು ಬೇಯಬೇಕು. ಸ್ಕಿನ್ನಲ್ಲಿ ಇರುತ್ತೆ ಆಯಿಲು, ಆ ಆಯಿಲೆಲ್ಲ ಇಳಿಬೇಕು. ಸಕ್ಕತ್ತಾಗಿದೆ. ಒಂದೊಂದು ಕಡೆ ಕಾಲು ಸೂಪ್ ಮಾಡ್ತಾರೆ, ಅದು ಬೆಂದೇ ಇರಲ್ಲ, ಅರ್ಧಂಬರ್ಧ ಬೆಂದಿರುತ್ತೆ. ಆ ಟೇಸ್ಟ್ ಅನ್ನೋದು, ಅದು ಸೂಪ್ ಅನ್ನೋದು ಇಳಿದಿರಲ್ಲ. ನೋಡಿ, ಇದು ಅನ್ನೋದು ಸಕ್ಕತ್ತಾಗಿ ಇಳಿದಿದೆ. ನೋಡಿ, ಈ ಥರ ಹಿಂಗೆ ಇಳಿದಿದೆ. ಸೂಪ್ ಅಂತೂ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ನೋಡಿ, ಕಾಲು ಸೊಪ್ಪು ವಿಡಿಯೋ ನೋಡಿದ್ರಲ್ಲ, ತುಂಬ ಸಕ್ಕತ್ತಾಗಿದೆ. ನೋಡಿ, ಇವರು ಮಾಡಿರೋಂಥದ್ದು, ಈ ಹೋಟೆಲಲ್ಲಿ ಮಾಡ್ತಾ ಇರೋಂಥ ಪ್ರತಿಯೊಂದು ಅಡುಗೆ ನೀವು ನೋಡ್ಬೋದು.
ಎಲ್ಲ ಪ್ರತಿಯೊಂದು ಅಡುಗೆ ಏನೆಲ್ಲ ಮಾಡ್ತೀರಾ ಸರ್ ನೀವು? ಏನೆಲ್ಲ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಾಲ್ ಸೂಪು, ಕಬಾಬು, ಮತ್ತೆ ಬೋಟಿ, ತಲೆ ಮಾಂಸ, ಮಟನ್ ಗ್ರೇವಿ, ಮಟನ್ ಚುಕ್ಕ, ಮಟನ್ ಇದು ಗ್ರೇವಿ ಎಲ್ಲ ನೋಡಿ ಇಷ್ಟೊಂದು ಮಾಡ್ತಾರೆ. ಈ ಪ್ರತಿಯೊಂದು ಎಲ್ಲೇ ಬಂದು ಬಿರಿಯಾನಿ ಹೋಟೆಲ್ ಹೋದ್ರೆ ಆಲ್ಮೋಸ್ಟ್ ಹೊಸಕೋಟೆ ಬಿರಿಯಾನಿ ಎಲ್ಲೇ ಹೋದ್ರೂ ಯಾವುದು ಏನು ಸಿಗೋಲ್ಲ, ಬರೀ ಬಿರಿಯಾನಿ ಸಿಗುತ್ತೆ. ಆದರೆ ಈ ಹೋಟೆಲಲ್ಲಿ ಪ್ರತಿಯೊಂದು ನಾಟಿ ಸ್ಟೈಲಲ್ಲಿ ಮಾಡಿರೋಂಥ ಅಡುಗೆಗಳು ನೀವು ಇಲ್ಲಿ ಟೇಸ್ಟ್ ಮಾಡ್ಬೋದು. ನೋಡಿ ಇಷ್ಟೊಂದು ಅಡುಗೆಗಳು ಇವರು ಮಾಡ್ತಾರೆ. ಮತ್ತು ಬೆಳಗಿನ ಜಾವ 4 ಗಂಟೆಗೆ ಶುರು ಆಗುತ್ತೆ. 4 ಗಂಟೆಯಿಂದ 11 ಗಂಟೆ, ನೈಟ್ 11 ಗಂಟೆವರೆಗೂ ಇವರು ಎಲ್ಲ ಪ್ರತಿಯೊಂದು ಇರುತ್ತಲ್ಲ, ಚಿಕನ್ ಫ್ರೈ ಎಲ್ಲ ಕಡೆಯಿಂದ ಮುದ್ದೆನೂ ಇರುತ್ತೆ ಇವರು ಹತ್ರ. 12 ಗಂಟೆ ಮುದ್ದೆ ಸ್ಟಾರ್ಟ್ ಆಗುತ್ತೆ. ಓಕೆ ನೋಡಿ 12 ಗಂಟೆ ಮುದ್ದೆ ಸ್ಟಾರ್ಟ್ ಆಗುತ್ತೆ. 12 ದೋಸೆ, ಸೂಪು, ಕಬಾಬು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಓ ವೆರಿ ಗುಡ್ ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಇಷ್ಟೊಂದು ಅಡುಗೆಗಳೆಲ್ಲ ಮಾಡ್ತಾರೆ. ದಯವಿಟ್ಟು ಯಾರು ಮಿಸ್ ಮಾಡಿದಿರೋನೆ ಇಲ್ಲಿ ಅತ್ತಿಬೆಲೆಯಲ್ಲಿರೋಂಥ ಹೋಟ್ಲಲ್ಲಿ ನಾನು ಅಡ್ರೆಸ್ ಸಮೇತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇವ್ರ ನಂಬರು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಈ ನಂಬರ್ ತೊಗೊಂಡು ಏನಾದರೂ ಕನ್ಫ್ಯೂಸ್ ಇದೆ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಸ್ನೇಹಿತರೆ ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.